ಅದಕ್ಕೋಸ್ಕರ ಒಂದು 100 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, 100 ರೂಪಾಯಿ ಕಳೀರಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋರಿಗೆ, ಕನಸು ಕಟ್ಟು ಸಿನಿಮಾ ಮಾಡೋಕೆ 100 ರೂಪಾಯಿ ಕೊಡೋಕ್ಕಾಗಲ್ಲನ್ರಿ? ಯಾರು ಕೆಲವು ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ಲನ್ರಿ? ನೋಡ್ರಿ, ಒಂದಷ್ಟು ಸಿನಿಮಾ ಗೆಲ್ಸ್ರಿ, ಏನು ಹೋಗಲ್ಲ, ಕಂಟಿನ್ಯೂ ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತೀರೋ, ಕಮೆಂಟ್ ಹಾಕೋದು, ಲೈಕ್ ಹಾಕೋದು ಬಿಡ್ತೀರೋ, ಅದು ಚೆನ್ನಾಗಿರುತ್ತೆ. ಫಸ್ಟ್ ಅಷ್ಟೇ, ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋದು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗುತ್ತೆ, ಕಮೆಂಟ್. ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿ ಒಂದರಲ್ಲೂ ಅವ್ರು ನೀವು ತಿಂಗಳ ಸೇರಿದಲ್ಲಿ ಸಿನಿಮಾ ನೋಡ್ತಿರ್ತಾರೆ, ಅವ್ರು ತಗೊಂಡ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ, ಅವ್ರು ಸಿನಿಮಾ ನೋಡ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದರು ನಗ್ತಾ ಕೂತಿರ್ತಾರೆ ಥಿಯೇಟ್ರ್. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕರನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ. ಅವನು 2.5 ಗಂಟೆ ಅವನು ಮೈ ಮರ್ಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವನು ಹೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನನ್ನು ಆಕ್ಟ್ ಮಾಡಿ, ಇವತ್ತು ಪ್ರೇಕ್ಷಕರನ್ನು ಕೂಡ ಆಕ್ಟಿಂಗ್ ಮಾಡಕ್ ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರಂಗಿಲ್ಲ, ಮೈಕ್ ತಗೊಂಡಾಗ ಮೈಕ್ ತೋರಿಸ್ಬಿಡ್ತೀರ, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು ಅಂತ. ಏನ್ ಹೇಳ್ತಾವನು? ಏನ್ ಹೇಳಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನು ಕರೆದಿದ್ಯಾ, ನಾವೇನ್ ಹೇಳಕ್ಕಾಗತ್ತೆ? ನಾವು ಚೆನ್ನಾಗಿ ಆಗ್ಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡ್ಬೇಕಾದ್ರೆ ಏನು ತಗೊಂಡಿದಾರೋ ಆ ಸಬ್ಜೆಕ್ಟ್ ಬಹಳ ಅದ್ಭುತವಾದಂತ ಸಬ್ಜೆಕ್ಟ್.